ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GK ಸ್ಟಡೀಸ್ ಸರ್ಕಲ್. ಇವತ್ತು ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ನೋಡೋಣ ಬನ್ನಿ. ಇದರಲ್ಲಿ ಎಷ್ಟು ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಆಪ್ಷನ್ ಎ ಬಂದ್ಬಿಟ್ಟು 4, ಆಪ್ಷನ್ ಬಿ ಬಂದ್ಬಿಟ್ಟು 5, ಆಪ್ಷನ್ ಸಿ ಬಂದ್ಬಿಟ್ಟು 6, ಆಪ್ಷನ್ ಡಿ ಬಂದ್ಬಿಟ್ಟು 8. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, 6 ಮೂಲಭೂತ ಹಕ್ಕುಗಳು ಇವೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ತಲೆ ಕೆಳಗೆ ಕಾಲು ಮೇಲೆ ಅಂದರೆ ನಾನು ಯಾರು? ಆಪ್ಷನ್ ಎ ಬಂದ್ಬಿಟ್ಟು ಕೋಳಿ, ಆಪ್ಷನ್ ಬಿ ಬಂದ್ಬಿಟ್ಟು ಕೋತಿ, ಆಪ್ಷನ್ ಸಿ ಬಂದ್ಬಿಟ್ಟು ಕುರಿ, ಆಪ್ಷನ್ ಡಿ ಬಂದ್ಬಿಟ್ಟು ಬಾಹುಲಿ. ಅಂದರೆ ಈ ಕ್ವಶನ್ ಒಗ್ಗಟ್ಟು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಬಾಹುಲಿ. ತಲೆ ಕೆಳಗೆ ಕಾಲು ಮೇಲೆ ನಾನ್ಯಾರಂದರೆ ಬಾಹುಲಿ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ನಿಯಂತ್ರಣದ ಔಪಚಾರಿಕ ಸಾಧನವಲ್ಲ? ಆಪ್ಷನ್ ಎ ಬಂದ್ಬಿಟ್ಟು ಕಾನೂನು, ಆಪ್ಷನ್ ಬಿ ಬಂದ್ಬಿಟ್ಟು ಪೊಲೀಸ್, ಆಪ್ಷನ್ ಸಿ ಬಂದ್ಬಿಟ್ಟು ಶಿಕ್ಷಣ, ಆಪ್ಷನ್ ಡಿ ಬಂದ್ಬಿಟ್ಟು ಪದ್ಧತಿಗಳು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಪದ್ಧತಿಗಳು ಔಪಚಾರಿಕ ಸಾಧನವಲ್ಲ. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? ಆಪ್ಷನ್ ಎ ಬಂದ್ಬಿಟ್ಟು 1947, ಆಪ್ಷನ್ ಬಿ ಬಂದ್ಬಿಟ್ಟು 1949, ಆಪ್ಷನ್ ಸಿ ಬಂದ್ಬಿಟ್ಟು 1951, ಆಪ್ಷನ್ ಡಿ ಬಂದ್ಬಿಟ್ಟು 1950. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, 1949ರಂದು ಅಂಗೀಕರಿಸಲಾಯಿತು. ಅದೇ ರೀತಿಯಾಗಿ ಐದನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಭಾರತದ ಪ್ರಥಮ ಮುಖ್ಯ ಚುನಾವಣೆ ಆಯುಕ್ತರು ಯಾರು? ಆಪ್ಷನ್ ಎ ಬಂದ್ಬಿಟ್ಟು ಸುಕುಮಾರ್ ಸೇನಾ, ಆಪ್ಷನ್ ಬಿ ಬಂದ್ಬಿಟ್ಟು TN ಶೇಷಣ್ಣ, ಆಪ್ಷನ್ ಸಿ ಬಂದ್ಬಿಟ್ಟು ಸುನಿಲ್ ಅರೋರಾ, ಆಪ್ಷನ್ ಡಿ ಬಂದ್ಬಿಟ್ಟು ರಾಜೀವ್ ಕುಮಾರ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಸುಕುಮಾರ್ ಸೇನಾ ಪ್ರಥಮ ಮುಖ್ಯ ಚುನಾವಣೆ. ಅದೇ ರೀತಿಯಾಗಿ ಆರನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಕರ್ನಾಟಕ ಏಕೀಕರಣದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಬಂದ್ಬಿಟ್ಟು ಆಲೂರು ವೆಂಕಟರಾವ್, ಆಪ್ಷನ್ ಬಿ ಬಂದ್ಬಿಟ್ಟು ಕುವೆಂಪು, ಆಪ್ಷನ್ ಸಿ ಬಂದ್ಬಿಟ್ಟು ದೇವರಾಜ ಅರಸು, ಆಪ್ಷನ್ ಡಿ ಬಂದ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಲೂರು ವೆಂಕಟರಾವ್, ಕರ್ನಾಟಕ ಏಕೀಕರಣ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ. ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. 1956ರಲ್ಲಿ ಕರ್ನಾಟಕ ರಾಜ್ಯ ರಚನೆಯಾದಾಗ ಅದರ ಹೆಸರೇನಾಗಿತ್ತು? ಆಪ್ಷನ್ ಎ ಬಂದ್ಬಿಟ್ಟು ಕರ್ನಾಟಕ, ಆಪ್ಷನ್ ಬಿ ಬಂದ್ಬಿಟ್ಟು ಮೈಸೂರು ರಾಜ್ಯ, ಆಪ್ಷನ್ ಸಿ ಬಂದ್ಬಿಟ್ಟು ಕನ್ನಡ ನಾಡು, ಆಪ್ಷನ್ ಡಿ ಬಂದ್ಬಿಟ್ಟು ದಕ್ಷಿಣ ಭಾರತ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಮೈಸೂರು ರಾಜ್ಯ ಎಂದು 1956ರಲ್ಲಿ ಕರ್ನಾಟಕ ರಾಜ್ಯ ರಚನೆ ಆದಾಗ ಹೆಸರಿತ್ತು. ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ಅಂದರೆ ಇದು ಸಮಾನಾರ್ಥಕ ಪದದ ಪ್ರಶ್ನೆ. ದಿನಾಕರ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಬಂದ್ಬಿಟ್ಟು ಚಂದ್ರ, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ನಕ್ಷತ್ರ, ಆಪ್ಷನ್ ಡಿ ಆಕಾಶ. ಈ ಪ್ರಶ್ನೆಗೆ ಸಮಾನಾರ್ಥಕ ಪದ
ಯಾವುದಂದರೆ ಆಪ್ಷನ್ ಬಿ ಸೂರ್ಯ. ಅದೇ ರೀತಿಯಾಗಿ 9ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಆಪ್ಷನ್ ಎ ಬಂದ್ಬಿಟ್ಟು ಸ್ಕರ್ವಿ, ಆಪ್ಷನ್ ಬಿ ಬೆರಿ, ಆಪ್ಷನ್ ಸಿ ಅನಮಿಯಾ, ಆಪ್ಷನ್ ಡಿ ರಿಕೆಟ್ಸ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸ್ಕರ್ವಿ. ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಇದು. ಅದೇ ರೀತಿಯಾಗಿ 10ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಹಂಪಿ ನಗರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಬಂದ್ಬಿಟ್ಟು ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕೇರಳ. ಈ ಪ್ರಶ್ನೆಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಈ 10 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡಿದ್ದೀರಿ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಹಳೆ ವಿಡಿಯೋ ನೋಡಿದಿಲ್ಲ ಅಂದರೆ ನೃತ್ಯ ಮಾಡುವ ಜಿಂಕೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದೀನಿ. ವಿಡಿಯೋ ನೋಡಿದಿಲ್ಲ ಅಂದರೆ ಇನ್ನು ಪ್ಲೇಲಿಸ್ಟ್ ಎಲ್ಲ ಐತೆ, ಹೋಗಿ ನೋಡಿ. ಅದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.